ನಮ್ಮ ಚಿಕ್ಕೆಂಪಮ್ಮ ಯಾರಿದ್ದಾರೆ, ಆ ಚಿಕ್ಕಂಪಮ್ಮನೂ ಕೂಡ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆಗಳು 100% ಆಗ್ತಾ ಇರೋದರಿಂದ ಅವಳನ್ನು ಕೂಡ ಇನ್ನು ಇಂಚು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಇದು ಭಾರಿ ಸೂಕ್ಷ್ಮವಾದ ವಿಚಾರ. ಒಂದು ಸನ್ನಿವೇಶವನ್ನು ಈವನ್ ಟುಡೇ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಹೇಳ್ತಿದ್ದಾಳೆ ಅಂದರೆ ಅವಳ ತನಿಖೆಯೂ ಕೂಡ ಆಗಬೇಕು. ಒಂದು ಎರಡನೇದು ಪ್ರತಿಸೃಷ್ಟಿಗಳು ಅಂತಂದರೆ ನಾವು ಇಲ್ಲೇನೋ ಹೇಳಿದರೆ ಪ್ರತಿಸೃಷ್ಟಿಯನ್ನು ನಿರಂತರವಾಗಿ ಯಾಕೆ ಮಾಡ್ತಿದ್ರು ಅಂತೇಳಿ, ನಾವು ನ್ಯಾಯಯುತವಾದ ತನಿಖೆ ಆಗಲಿ, ಸೌಜನ್ಯಳಿಗೆ ನ್ಯಾಯ ಸಿಗಲಿ ಮತ್ತು ಅವಳ ತಾಯಿಗೆ ನ್ಯಾಯ ಸಿಗಲಿ ಅಂದರೆ ಅವಳ ತಾಯಿಯನ್ನು ಅವಮಾನಿಸುವಂಥ ಒಂದು ಗಿಳಿ ಇಮ್ಮಿಡಿಯೇಟಾಗಿ ಏನಾದರೂ ಹಾಕಿದ ಕೂಡಲೇ ಆ ಚಿಕ್ಕೆಂಪಮ್ಮನಿಗೂ ಅವ್ರಿಗೂ ಸಂಬಂಧ ಇಲ್ಲದೆ ಇದ್ರು ಚಿಕ್ಕೆಂಪಮ್ಮ ಕಳ್ಳಿ ಅನ್ನೋರಂತೆ ಮಾತನಾಡಿದ ಗಿಳಿ. ಸ್ಟ್ಯಾನ್ಲಿ ಅವರು ಏನೋ ಮಾತಾಡಿದ್ರು ಅಂದರೆ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡುವ ಗಿಳಿ ಮತ್ತು ಧರ್ಮ ಒಡೆಯುವಂತೆ ಮಾತನಾಡುತ್ತಿದ್ದಾರೆ ಎನ್ನುವ ಗಿಳಿ ತಾನೇ ಸಂಕಷ್ಟದಲ್ಲಿ ಸಿಗಾಕೋಬೇಕಾಯ್ತು. ಈ ಗಿಳಿಯ ನಾಲಿಗೆಯನ್ನು ನಾವು ನೋಡಪ್ಪ ಹೀಗೆ ಅಂತ ಹೇಳಿ ಹುಣಸೆ ಹಣ್ಣಿನಲ್ಲಿ ತೊಳೆದು ಈ ಬಚ್ಚಲನ್ನ ತೊಳೆದು ಮಾತಾಡಿಸುವ ಪ್ರಕ್ರಿಯೆಗೆ ನಾವು ಬರಬೇಕಾಗತ್ತೆ ಸರ್. ಎಲ್ಲವನ್ನು ಯೋಚನೆ ಮಾಡ್ತಿದ್ದಾಗ ಸುಪ್ರೀಂ ಕೋರ್ಟ್ ತಾಯಿಯೊಳಗಿನ ಸಂಕಟವನ್ನು ಗುರುತಿಸಿದೆ. ಅವಳೆಲ್ಲಾಗುತ್ತಿರುವ ಅಲ್ಲೋಲ ಕಲ್ಲೋಲವನ್ನು ಮಾಪನ ಮಾಡಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ಪ್ರತಿ ಸಾರಿಯೂ ಹಂತವಾಗಿ ಬಾಗಿಲು ತಡ್ತಿದ್ದಾಳೆ. ಯಾಕೆ ಅಂತ ಅನ್ನುವಂಥದ್ದಾಗಿದೆ. ಆಗ ಮತ್ತೆ ಮಾತಾಡ್ತಾರೆ, ಅಯ್ಯೋ ಇವಳಿಗೆ ಎಲ್ಲಿ ಹೆಡ್ಡಿ, ಇವಳು ಪೆದ್ದಿ, ಇವಳಿಗೆ ಹೆಂಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗುವ ದುಡ್ಡು ಬಂತು, ಕಾಸು ಬಂತು ಅಂತ ದೇಣಿಗೆ ಎತ್ತಿ ಕೊಟ್ಟಿದ್ದಾರೆ ಅಲ್ಲಿಯ ದಕ್ಷಿಣ ಕನ್ನಡದ ಜನರು. ಅವರೆಲ್ಲರಿಗೂ ನಮಸ್ಕಾರ ಹೇಳಬೇಕು ನಾವು ಪ್ರೀತಿಯಿಂದ, ವಿನಯದಿಂದ, ವಿಚಾರದಿಂದ. ಕೆಲವಾದರೂ ಆ ತಾಯಿಯ ಬದುಕು ಕಟ್ಕೊಳ್ಳಿ ಅಂತ, ಯಾರನ್ನೋ ಒಬ್ಬನ ಆರೋಪಿ ಮಾಡಿ ಅಂತ ಅಲ್ಲ, ಯಾವನವನು ನೀಚ ಇದ್ದಾನೆ ಅವನನ್ನು ಆರೋಪಿ ಮಾಡಿ ಅದಕ್ಕೆ ಕಲ್ಲೋಡು ಸಾಯಿಸಿ ಅಂತ ಇವೆ. ಆದರೆ ಆ ತಾಯಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ತಾರೆ. ಹೋಗಲಿ ಮೇಲ್ಗಡೆ ಸರ್ವೋಚ್ಚ ನ್ಯಾಯಾಲಯದಿಂದಲಾದರೂ ಬಂತಲ್ಲ. ಈಗ ಕುಮಾರಸ್ವಾಮಿಯವರು ಏನು ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾರೆ, CBI ಅವರು ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ. ಸಂತೋಷ್ ರಾವ್ ಅವರು ಏನು ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ, ಆ ಕೂದಲುಗಳು ಎಲ್ಲವೂ ಅವು ಡಿಸ್ಟ್ರಾಯ್ ಆದರೆ CBI ಆಫೀಸರ್ನು ಒಳಗಡೆ ಹಾಕಬೇಕು. CID ಅವರು ಏನು ಎನ್ಕ್ವೈರಿ ಮಾಡಿ ಅವ್ರನ್ನೂ ಜೈಲಿಗೆ ಹಾಕಬೇಕು. ಯಾರೆಲ್ಲ ವೈದ್ಯರಿದ್ದಾರೆ ತಪ್ಪು ವರದಿ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸಾಕ್ಷಿಗಳಾಗ್ತವೆ. ನಮ್ಮ ಸೌಜನ್ಯದ ಹೋರಾಟದಲ್ಲಿ ನಾವು ತೃಣ ಮಾತ್ರರು. ಒಂದು ಒಡನಾಡಿ ಸಂಸ್ಥೆ ಅನ್ನುವಂಥದ್ದು ತೃಣ ಅಂದರೆ ಕಸಕ್ಕಿಂತಲೂ ಕಣಕ್ಕಿಂತಲೂ ಕಡೆ ಆದದ್ದು. ಅದರಿಂದ ಮರುತನಿಕೆಯ ಅಂಶವೇ ದಕ್ಷಿಣ ಕನ್ನಡದ ಈ ಹೋರಾಟದಲ್ಲಿ ಭಾಗಿಗಳಾದವರಿಗೆ ಸಲ್ಲಬೇಕು. ನಮ್ಮವರು ಹೋರಾಟ ಮಾಡಿರ್ಬೋದು, ಆದರೆ ಅವರು ಉಸಿರು ಮಾಡಿಕೊಂಡಂಥವ್ರು. ಸೌಜನ್ಯದ ಬಂದ ಮೇಲೆ ಸಾವಿರಾರು ಕೇಸನ್ನು ನಾವು ಹ್ಯಾಂಡಲ್ ಮಾಡಿದ್ದೇವೆ. ರೇಪು, ಅಕ್ಕಾಡು, ಮೊನ್ನೆನೂ ಕೂಡ ಒಂದು ವಿಕಲಚೇತನ ಮಗು ಮೇಲೆ ನಡೆದ ದೌರ್ಜನ್ಯ ಪ್ರತಿ ದಿವಸವೂ ಕೂಡ ನಾವು ಹ್ಯಾಂಡಲ್ ಮಾಡ್ತೇವೆ. ಆದರೆ ಒಂದು ಕೇಸಲ್ಲಿ ಪರಿಣಾಮಕಾರಿಯಾದಂಥ ಬೆಳವಣಿಗೆಗೆ ಕಾರಣಕರ್ತರಾದದ್ದು ಇಷ್ಟು ಜನ ಈ ಹೋರಾಟಗಾರರೇ. ತಮ್ಮಣ್ಣ ಶೆಟ್ಟಿ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಸುಮಾರು ಜನ ಇದ್ದಾರೆ. ಹೆಸರು ಹೇಳ್ತಾ ಹೋದರೆ ಅದು ದೊಡ್ಡ ಲಿಸ್ಟೇ ಆಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ವೋಚ್ಚ ನ್ಯಾಯಾಲಯದ ನಡೆ ಇದೆಯಲ್ಲ, ಈ ಹಿಂದೆಯೂ ಕೂಡ ಸ್ಟ್ಯಾನ್ಲಿ ಅವರು ಹೇಳಿದರು, ಒಬ್ಬ ಕಳ್ಳನ ಮೂಲಕವಾಗಿಯೂ ಸತ್ಯ ಬರಬಹುದು ಅನ್ನುವಂಥದ್ದು. ಅದು ಬರ್ತಾ ಇದೆ. ಸಾಕ್ಷಿಗಳೆಲ್ಲ ವಿಸ್ಮಯವಾಗಿ ಕೊಲ್ಲಲ್ಪಟ್ಟ ಕಾರಣದಿಂದ ಅಥವಾ ಸೂಸೈಡ್ ಮಾಡಿಕೊಂಡ ಕಾರಣದಿಂದ ಇರುವ ಸಾಕ್ಷಿಗಳನ್ನು ಎಚ್ಚರಿಕೆಯಿಂದ ಜೋಪಾನ ಮಾಡ್ತಲೇ ಬದುಕಬೇಕು.